ಮೊದಲ ಬಾರಿಗೆ ನಾನು ಧಾರವಾಡ ರಂಗಾಯಣದ ನಿರ್ದೇಶಕನಾಗಿ ನೇಮಕೊಂಡು ಈಗ ಶ್ರಾವಣ ನಾಟಕೋತ್ಸವದ ಕಾರ್ಯಕ್ರಮವನ್ನು ಇಳಕಲ್ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಸಂಸ್ಕೃತಿ ಇಲಾಖೆ ಮಿನಿಸ್ಟರಾದಂತಹ ಶ್ರೀನಿವಾಸ ತಂಗಡಿ ಸಾಹೇಬರ ಆಶ್ರಯದಂತೆ ನಾವು ರಕ್ತರಾತ್ರಿ ವಿದ್ಯುತ್ತಿಗೆ ವಿರಚಿತ ವೀರಸಿಂಧೂರ ಲಕ್ಷ್ಮಣ ನಾಟಕ ಹಾಗೂ ಹತ್ತ ರಂಗಾಯಣದ ಹತ್ತ ನಾಟಕ ನಾವು ಇಲ್ಲಿ ಆಯೋಜಿಸಿವಿ. 2 ಮತ್ತು 3ನೇ ತಾರೀಕಿನವರೆಗೂ ಕಾರ್ಯಕ್ರಮಗಳಿರ್ತವೆ. ನಾವು ಈಗಾಗಲೇ ಧಾರವಾಡದಲ್ಲೂ ಕೂಡ ನಾನು ಪ್ರೆಸ್ ಮೀಟ್ ಮಾಡಿ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟೇನೆ. ಇವತ್ತು ಕೂಡ ಇಲ್ಲಿ ನಾವು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನು ಅಂತಂದರೆ, ನಾವು ಈ ಆಯೋಜಿಸಿರುವ ಈ ಕಾರ್ಯಕ್ರಮ ಸತತ 2 ಮತ್ತು 3ನೇ ತಾರೀಕು ಇಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ. ನಾವು ನಮ್ಮ ಕಡೆಯಿಂದ ನಮ್ಮ ರಂಗಾಯಣದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದೀವಿ. ನಮ್ಮ ರಂಗ ಸಮಾಜದ ಸದಸ್ಯರು ಶ್ರೀ ಮಹಾಂತೇಶ್ ಗಜೇಂದ್ರಗಢ ಇವರು ಕೂಡ ನಮ್ಮ ಜೊತೆಗಿರ್ತಾರೆ ಅಂದರೆ ಸರ್ಕಾರ ಅವ್ರನ್ನೂ ಕೂಡ ರಂಗ ಸಮಾಜದ ಸದಸ್ಯರಂತ ನೇಮಕ ಮಾಡಿದ್ದಾರೆ. ಹಾಗಾಗಿ ನಾನು ನೇಮಕಾತಿಗೂ ಕೂಡ ನನ್ನ ಅಣ್ಣನನ್ನು ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ. ಹಾಗಾಗಿ ಇವತ್ತು ಕೂಡ ಇಳಕಲ್ನಲ್ಲಿ ನಡೆತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭಕ್ಕಾಗಿ ಪೂಜ್ಯ ಶ್ರೀ ಗುರು ಮಹಾಂತ ಸ್ವಾಮಿಗಳು ಚಿತ್ರಗಿ ವಿಜಯ ಮಹಾಂತೇಶ್ ಸಂಸ್ಥಾನ ಮಠ ಇಳಕಲ್ ಇವ್ರನ್ನ ನಾವು ಈಗ ಸಾನ್ನಿಧ್ಯ ಮಾಡಿದ್ದೀವಿ. ಹಾಗೂ ಶಿವರಾಜ್ ತಂಗಡಿಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ, ಹಾಗೆ ವಿಜಯಾನಂದ ಕಾಶ್ಯಪ್ಪನವರು ಮಾನ್ಯ ಶಾಸಕರು ಅವರು ಕೂಡ ಎಷ್ಟ ಮಾಡಿದ್ದೀವಿ. ಹಾಗೂ ನಾನು ಡಾಕ್ಟರ್ ಕಲಿಕೋಟಿ ರಂಗಾಯಣ ನಿರ್ದೇಶಕ ಮಲ್ಲಿಕಾರ್ಜುನ್ ಕಡ್ಕೋಳ್ ಅಂತ ವೃತ್ತಿ ರಂಗಾಯಣದ ನಿರ್ದೇಶಕರು ಕೂಡ ಭಾಗವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಉಪಸ್ಥಿತಿಗಳನ್ನು ಮಾಡಿದ್ದೀವಿ. ಶ್ರೀ KH ಚೆನ್ನೂರು ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗ, ರಂಗ ಸಮಾಜ ಸದಸ್ಯರು ಬರಬೇಕಾಗಿತ್ತು. ಇವತ್ತು ಪ್ರೆಸ್ ಮೀಟ್ಗೆ ಕಾರ್ಯಕ್ರಮ ಆಗಮಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಶ್ರೀ ಶಶಿಧರ್ ಬಾರಿಘಾಟ್ ಬೆಂಗಳೂರು, ರಾಜಪ್ಪ ತಳವಾಯಿ ಮೈಸೂರು, ಡಾಕ್ಟರ್ K ರಾಮಕೃಷ್ಣಯ್ಯ ಬೆಂಗಳೂರು, ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಬೆಂಗಳೂರು, ಶ್ರೀ HS ಸುರೇಶ್ ಮೈಸೂರು, ಶ್ರೀ ಡಿಂಗ್ರಿ ನರೇಶ್ ರಾಯಚೂರು, KL ಬನ್ನಟ್ಟಿ ಸದಸ್ಯರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಬರ್ತಾರೆ. ನಾವು ಆಯುಷ್ಯ ಕಾರ್ಯಕ್ರಮಕ್ಕೆ ಮೊದಲ ಬಾರಿಗೆ ನಿಮ್ಮ ಪಕ್ಕದ ಜಿಲ್ಲೆಯವರಾದ ನಾನು ರಂಗಾಯಣಕ್ಕೆ ನಿರ್ದೇಶನ ಆಗಿದ್ದು ನನಗೂ ಕೂಡ ಭಾಳ ಸಂತೋಷ ಇದೆ. ಮತ್ತು ಮೇಲಾಗಿ ಜವಾಬ್ದಾರಿಯೂ ಕೂಡ ಅಷ್ಟೇ ಭಾಳ. ಧಾರವಾಡದ ರಂಗಾಯಣಕ್ಕೆ ಒಬ್ಬ ನಿರ್ದೇಶಕನಾಗೋದು ಅಂದರೆ ಅದು ಕತ್ತಿ ಮೇಲೆ ಅಲ್ಲಿನ ಕತ್ತಿ ಮೇಲೆ ಪ್ರಯಾಣ ಮಾಡಿದಂಗೆ ಭಾಳ. ಯಾಕಂದರೆ ಅಂಥ ಸಾಹಿತಿಗಳು, ಸಂಗೀತಗಾರರು ಮತ್ತು ಕಥೆಗಾರರು ಭಾಳಷ್ಟು ಜನ ಹವ್ಯಾಸಿ ಕಲಾವಿದರು. ನನ್ನ ಉದ್ದೇಶನೇ ಏನಪ್ಪ ಅಂತಂತಂದರೆ, ನಾವು ರಂಗಾಯಣಕ್ಕೆ ನಿರ್ದೇಶಕರಾಗ ಕಾಯಿ ಬಂದ ಮೇಲೆ ಮೊದಲೇದ್ದು ಗ್ರಾಮೀಣ ಕಲಾವಿದರ ಕಡೆ ಲಕ್ಷ್ಯ ಕೊಡಬೇಕು, ಗ್ರಾಮೀಣ ಪ್ರತಿಭೆಗಳನ್ನು ಹುಡುಕೋದು. ಮತ್ತು ನನಗೆ ಸಂಬಂಧಪಟ್ಟದ್ದು 7 ಜಿಲ್ಲೆ: ಹಾವೇರಿ, ಗದಗ, ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ, ಧಾರವಾಡ. ಈಗಾಗಲೇ 7 ಜಿಲ್ಲೆ ಪ್ರವಾಸ ನಾನು ಶುಭಾರಂಭ ಮಾಡಿದ್ದೇನೆ. ಮೊದಲೇ ಜಿಲ್ಲೆ ಹಾವೇರಿ ಜಿಲ್ಲೆ ಪ್ರವಾಸ ಮುಗಿಸಿದ್ದೀನಿ. ಇನ್ನು ಉಡುಪಿ ಜಿಲ್ಲೆ ಪ್ರವಾಸ ಮಾಡಿ ನಾನು ಗ್ರಾಮೀಣ ಪ್ರತಿಭೆಗಳನ್ನು ಹಾಗೂ ಗ್ರಾಮೀಣ ಕಲಾವಿದರನ್ನ, ರಂಗಾಸಕ್ತರನ್ನ ಕೂಡಿ ಹಾಕಿಕೊಂಡು ಸಭೆ ಸಮಾಲೋಚನೆಗಳನ್ನು ಮಾಡ್ತಾಯಿದ್ದೀನಿ. ಅಂದರೆ ಕಲಾವಿದರ ಏನು ಬೇಕು, ಕಲಾವಿದರಿಂದ ಸರ್ಕಾರದಿಂದ ಏನು ಸಹಕಾರ ಸಿಗಲಿದೆ, ಮತ್ತು ನಮ್ಮ ಆ ರಂಗಾಯಣದ ಬಯಲಾದ ಮೂಲಕ ನಾವು ಅವ್ರಿಗೇನು ಸಹಾಯ ಮಾಡೋಕ್ಕೆ ಸಾಧ್ಯ ಐತಿ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕಾದ ಕೆಲಸ ನನಗೆ ಕಲಾವಿದರಿಗೆ. ಹಾಗಾಗಿ ನಾನು ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ, ನಮ್ಮ ಈ ಶ್ರಾವಣ ನಾಟಕೋತ್ಸವಕ್ಕೆ ಹಮ್ಮಿಕೊಂಡಂಥ ಕಾರ್ಯಕ್ರಮ ಭಾಳ ಪ್ರಾಮುಖ್ಯವಾದದ್ದು. ಮೊದಲೇದ್ದು ರಕ್ತರಾತ್ರಿ ನಾಟಕ ವೃತ್ತಿ ರಂಗಭೂಮಿಯಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. 2ನೇದು PB ಚಿತ್ರಗಿ ವಿರಚಿತ ವೀರಸಿಂಧೂರ ಲಕ್ಷ್ಮಣ ನಾಟಕನ ಆಯ್ಕೆ ಮಾಡ್ಕೊಂಡಿದ್ದೀವಿ. 3ನೇದು
ಹತ್ತಾರು ಅಲ್ಲಿಗೆ ಬೇಡದ ನಾಟಕ ಅದು. ಹಾಗಾಗಿ ಎಲ್ಲ ನಮಗೆ ಏನು ನಮ್ಮ ಉತ್ತರ ಕರ್ನಾಟಕ ಸಂಬಂಧಪಟ್ಟ ಕಾರ್ಯಕ್ರಮಗಳು ಅವನ್ನ ಆಯ್ಕೆ ಮಾಡ್ಕೊಂಡು ನಾನು ಮುಂದೆ ಕೂಡ ಅಷ್ಟೇ ನಾನು ವೃತ್ತಿ ಮತ್ತು ಹವ್ಯಾಸ ಮತ್ತು ಗ್ರಾಮೀಣ ಕಲಾವಿದರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು 3 ವರ್ಷ ನನ್ನ ಅವಧಿನ ಅವಧಿಯಲ್ಲಿ 3 ವರ್ಷದ ಅವಧಿಯಲ್ಲಿ ನನ್ನ ಹೆಚ್ಚಿನ ವೃತ್ತಗಳನ್ನು ಬಿಟ್ಟು ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ. ನಿನ್ನೆ ಉದ್ದೇಶಿಸಿಕೊಂಡು ಹೀಗಾಗಿ ಅವರು ಈಗ ಅಧ್ಯಕ್ಷ ಸ್ಥಾನ ವಹಿಸುವಂಥ ನಮ್ಮ ಮಾನ್ಯ ಶಾಸಕರು ಉದ್ಘಾಟನೆ ಕೂಡ ಅವರೇ ಮಾಡ್ತಾಯಿದ್ದಾರೆ. ಉಳಿದಂತೆ ಎಲ್ಲ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಎಲ್ಲರೂ ಬರ್ತಾರೆ. ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮಗಳು ಈ ನಾಟಕವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡುವಂಥ ಒಂದು ವ್ಯವಸ್ಥೆ ಮಾಡಿ ಉಚಿತವಾಗಿರುವುದರಿಂದ ಆಸನಗಳನ್ನು ವ್ಯವಸ್ಥೆ ಮಾಡಿದೆ. ವೇದಿಕೆ ಕೂಡ ಮಾಡ್ತಾಯಿದ್ವಿ. ಈ ಕಂಪನಿ ನಾಟಕದ ವೇದಿಕೆ ಯಾವ ಥರ ಇರುತ್ತೆ ಅದೇ ಥರ ಬರದೇ ಗಿರದೆ ಎಲ್ಲನೂ ವ್ಯವಸ್ಥಿತವಾಗಿ ಮಾಡೇ ನಾಟಕ ತೋರಿಸ್ತಾ ಇದ್ದೀವಿ. ಅದಕ್ಕೆ ಭಾಳ ಕಷ್ಟಪಟ್ಟು ಅದನ್ನು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಜನ ಬಂದು ನೋಡಿದರೆ ನಮಗೂ ಭಾಳ ಖುಷಿ. ಅದಕ್ಕೋಸ್ಕರ ನಿಮ್ಮ ಸಹಾಯ ಸಹಕಾರ ಬೇಕಾಗುತ್ತೆ. ಯಾಕಂದರೆ ನೀವು ಪ್ರಚಾರ ಮಾಡಿದರೆ ಜನ ಬರ್ತಾರೆ. ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸ್ಬೇಕಂತೇಳಿ ನಮ್ಮಲ್ಲಿ ಕಳಕಳಿ ವಿನಂತಿ. ವಿಜೃಂಭಣೆಯಿಂದ ಆ ಸಾಂಸ್ಕೃತಿಕ ಸಪ್ತಾಹ ಕಾರ್ಯಕ್ರಮಗಳಲ್ಲಿ ರಂಗಾಯಣದವರು ಕೂಡ ಭಾಗವಹಿಸಿದ್ದು ಭಾಳ ಅತ್ಯಂತ ಈ ಸಾರಿಯ ಭಾರಿ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆಂತ ಹೇಳಿದ್ರೆ ಇಲ್ಕಲ್ ನಗರ ಈ ಏನಂತಂದರೆ ಈ ನಾಟಕ ಕಲಾಭವನಗಳು ಇರ್ತಕ್ಕಂಥ ಸ್ಥಳ ಇದು. ಅಂಥದ್ರಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜು ತಾಲೂಕೋಟೆಯವರು ಮತ್ತು ಮಾತ್ರ ಗಜೇಂದ್ರಗೌಡರು ರಂಗ ಸಮಾಜದ ಸದಸ್ಯರಾಗಿರೋದು ಎಲ್ಲರಿಗಿಂತ ನಮಗೆ ಇಲ್ಕಲ್ ನಗರದವರಿಗೆ ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತೀನಿ. ಅವರು ಕೇವಲ ಆ ರಂಗ ಸಮಾಜದ ಸದಸ್ಯರಾಗಿ ಉಳಿಯದೆ ಶರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಭಾಳ ಶ್ರಮಪಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಸುಮಾರು 3 ನಾಟಕಗಳನ್ನು ಅದ್ದೂರಿ ನಾಟಕಗಳು. ಆ ನಾಟಕಗಳನ್ನು ಹೇಳೋದಕ್ಕಿಂತ ಕೇಳೋದಕ್ಕಿಂತ ನೋಡಿದ್ರೆ ಭಾಳ ಅದಕ್ಕೆ ನೋಡಿ ಸಂಭ್ರಮಿಸೋದೇ ಭಾಳ ಹೆಚ್ಚು ಇದಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ರಕ್ತ ನಾಟಕ ನೋಡಿದ್ದೇನೆ. ಸುಮಾರು 12-13ನೇ ಶರಣ ಸಂಸ್ಕೃತಿ ಮಹೋತ್ಸವದೊಳಗೆ ಸುಭದ್ರಮ್ಮ ಮಹೋತ್ಸವದ ಕಡೆಯಿಂದ ನಾನು ನಾಟಕ ಮಾಡಿಸಿದ್ದೆ. ಸಂಘದ ಅಧ್ಯಕ್ಷನಾಗಿದ್ದೆ. ಆ ನಾಟಕ ಇನ್ನೂ ಮರೆಯೋಕ್ಕಾಗಲ್ಲ. ಕೃಷ್ಣನ ಪಾತ್ರ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ. ಅದನ್ನು ನಾನು ನಮ್ಮ ಹಿರಿಯರಿರ್ತಕ್ಕಂಥ ಮಂಡ್ಯ ಸಿದ್ಧೇಂದ್ರಗೌಡರ ಸಾಧ್ಯವಾದ ರಾಜಕೃಷ್ಣನ ಕಲಾವಿದರನ್ನು ಕರೆತರಿಸಿದೆ ಅಂತೇಳಿ ಇಲ್ಲ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಅಭಿನಯಿಸಿರ್ತಕ್ಕಂಥವ್ರು ಕರೆತರ್ತಾ ಇದ್ದೀವಿ ನಾವು ಅಂತೇಳಿ ಅವ್ರು ಹೇಳಿದ್ದಾರೆ. ಆದ್ದರಿಂದ ನನಗೆ ಈ ಸಾರಿಯ ಏನು ಶರಣ ಸಂಸ್ಕೃತಿ ಮಹೋತ್ಸವ ನಿಜಕ್ಕೂ ಒಂದು ಮಹತ್ವದ ಪ್ರದರ್ಶನ ಅಂತೇಳಿ ನಾನು ಹೇಳ್ತೀನಿ. ಆ ದಿಶೆಯಲ್ಲಿ ಭಾಳ ಆಸಕ್ತಿ ವಹಿಸಿ ನಮ್ಮ ಊರಿನವರಾಗಿರ್ತಕ್ಕಂಥ ಮಾತ್ರ ಗಜೇಂದ್ರಗೌಡರು ಮತ್ತು ನಮ್ಮ ರಾಜು ತಾಳೇಕೋಟೆಯವರು ಏನು ರಂಗಾಯಣದ ಸದಸ್ಯರೇನಿದ್ದಾರೆ ಇವರು ಆಸಕ್ತಿ ವಹಿಸಿ ಈ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ವಿಜಯವಂತೇಶ್ವರ ಕನ್ನಡ ಸಂಘದ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಅದರ ಜೊತೆಗೆ ಇತ್ತೀಚಿನ ದಿನಮಾನಗಳೇನಾದರೂ ನಾಟಕಗಳು ಕಣ್ಮರೆ ಆಗ್ತಾ ಇದೆ. ಅದರಲ್ಲೂ ಪೌರಾಣಿಕ ನಾಟಕಗಳ ಬಗ್ಗೆ ಜನರಿಗೆ ಈಗಿನ ಹುಡುಗರಿಗೆ ಈಗಿನ ತಲೆಮಾರುಗಳ ಅರಿವಿನೇ ಇಲ್ಲ. ಒಂದೇ ನಾಟಕ ನೋಡಿದರೆ ಸಾಕು. ರಾತ್ರಿ ಒಂದು ನಾಟಕ ಒಂದೇ ನೋಡಿದ್ರೆ ಸಾಕು. ಅವರಿಗೆ ಆ ಒಂದು ಆಸಕ್ತಿ, ಆ ಒಂದು ಇಚ್ಛೆ, ಆ ಒಂದು ಕೊಡ್ತಕ್ಕಂಥದ್ದು ಬರ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಆ ದಿಶೆಯಲ್ಲಿ ಈ ಸಾರಿ ನಮ್ಮದೇನು ರಂಗಾಯಣ ಧಾರವಾಡದವರು ನಮ್ಗೆ ಈ ಜಾತ್ರೆಗಾಗಿಯೇ ನಾವು ಕೇವಲ ತರಣಸಂದ್ರೆ ಏನೂ ಮಾಡಿಲ್ಲ. ಅವ್ರಿಗೆ ಬರೀ ಒಂದು ಸ್ಟೇಜ್ ಮಾಡಿಕೊಟ್ಟಿದ್ದೀವಿ ಮಾತ್ರ. ಅವರೆಲ್ಲ ಕುರ್ಚೆ ಸ್ಟೇಜ್ ಮಾತ್ರ ನಾವು ಮಾಡಿಕೊಟ್ಟಿದ್ವಿ. ಅವರು ಶರಣ ಸಂಸ್ಕೃತಿ ಮಹೋತ್ಸವ ವಿಜೃಂಭಣೆ ಆಗಲಿ ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ಭಾಳ